ದರಿದ್ರ ಇದ್ದೇನೇನು, ನಿಂಗೆ ದುಡ್ಡು ಬೇಕು ತಾನೇ, 2 ಕಣ್ಣು ಕಿತ್ತುಕೊಡು, 10,000 ರೂಪಾಯಿ ಕೊಡ್ತೇನೆ, 2 ಲಕ್ಷ ಕೊಡ್ತೇನೆ, ನೀನು 2 ಕೈ ಕತ್ತರಿಸಿಕೊಡು, 1 ಕೋಟಿ ರೂಪಾಯಿ ಕೊಡ್ತೇನೆ, ನಿನ್ನ ಕಾಲನ್ನು ಕತ್ತರಿಸಿಕೊಡು. ಇಲ್ಲ, ಕೊಡೋದೇ ಇಲ್ಲ. ಯಾಕೆಂದರೆ ಆ ದುಡ್ಡಿಗಿಂತಲೂ ಬೆಲೆ ಬಾಳುವಂತಹದ್ದು ಈ ನಿನ್ನ ಕಣ್ಣು, ಕೈ, ಕಾಲು. ಹಾಗಾದರೆ ದರಿದ್ರ ಅಂತ ಹೇಳ್ತಾ ಇದ್ದಿ, ಹೇಗೆ ನಿನ್ನ ದರಿದ್ರ? ಗುಣ ಅಂದರೆ ಯಾವುದು ಹೇಳಿ? ಗುಣ ಅಂತ ಹೇಳಿದರೆ ಸದ್ಗುಣವೂ ಗುಣವೇ, ದುರ್ಗುಣವೂ ಗುಣವೇ. ವಾಸನೆ ಅಂದರೆ ಯಾವುದು ಹೇಳಿ? ಸುವಾಸನೆಯೂ ವಾಸನೆಯೇ, ದುರ್ವಾಸನೆಯೂ ವಾಸನೆಯೇ. ನಾವು ಯಾವುದನ್ನು ಅದರಲ್ಲಿ ಹೆಕ್ಕಬೇಕು ಅನ್ನೋದಷ್ಟೇ ಇರೋದು. ನಾನು ಪ್ರಯತ್ನ ಪಟ್ಟು ನನ್ನ ಸುಖವನ್ನು ನಾನು ಸಂಪಾದನೆ ಮಾಡಬೇಕು. ಆದರೆ ನನ್ನ ಆ ಸುಖದ ಪ್ರಯತ್ನ ಏನಿದೆ ಅಲ್ಲ, ಅದು ಅಕ್ಕಪಕ್ಕದ ಮನೆಯವರಿಗೂ ದುಃಖ ಕಾರಣ ಆಗಬಾರ್ದು. ಮಳೆ ಬಂದಾಗ ನನ್ನ ಮನೆಗೆ ಮಾತ್ರ ಮಳೆ ಬಾರದಿರತ್ತಾ? ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಧ್ಯೇಯವಾಕ್ಯ ಇದು. ಅವನು ಸಂಪಾದನೆ ಮಾಡಬೇಕು. ಅದರ ಪಾಲ್ದಾರರು ಯಾರು? ಅವನೊಬ್ಬ ಅಲ್ಲ, ಈ ಸಮಾಜ. ಯಾರು ದರಿದ್ರನಿದ್ದು ಕೂಡ ತಾನು ತನ್ನ ದಾರಿದ್ರ್ಯವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಸಮಾಜಕ್ಕೆ ಹೊರೆಯಾಗಿ ಪರಾವಲಂಬಿಯಾಗಿ ಬದುಕ್ತಾ ಇದ್ದಾನೆ, ಅವನನ್ನು ಸಮಾಜದಲ್ಲಿ ಉಳಿಯಗೊಡಬಾರದು. ಸಮುದ್ರದ ಮಧ್ಯದಲ್ಲಿ ಕೊಂಡೋಗಿ ಹಾಕಬೇಕಂತೆ. ಶ್ರೀಮನ್ ಮಹಾಭಾರತ ನಮ್ಮ ಬದುಕಿಗೆ ಅದು ಹೇಗೆ ಮಾರ್ಗದರ್ಶನ ನೀಡುತ್ತೆ, ಅದನ್ನು ಅಳವಡಿಸಿಕೊಂಡು ನಮ್ಮ ಎಲ್ಲ ಅಧ್ಯಯನವನ್ನು, ಬದುಕನ್ನು ಹೇಗೆ ರೂಪಿಸಿಕೊಳ್ಬಹುದು ಅನ್ನೋ ಕುರಿತಾಗಿ ಅನೇಕ ವಿದ್ವಾಂಸರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಂದಿಟ್ಟಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರು ಮೋಕ್ಷದ ಕುರಿತಾಗಿ ಮಹಾಭಾರತ ನಮಗೆ ಹೇಗೆ ಮಾರ್ಗದರ್ಶನ ನೀಡುತ್ತೆ, ಅಧ್ಯಾತ್ಮ ವಿದ್ಯೆಯ ಕುರಿತಾಗಿ ಮಹಾಭಾರತವನ್ನು ಹೀಗೆ ಹೇಳ್ತಾ ಇದ್ದಾರೆ. ಇದು ಸಕಲ ಶಾಸ್ತ್ರಗಳು, ವೇದಾದಿ ಸಕಲ ಶಾಸ್ತ್ರಗಳು ಹೇಳಿರ್ತಕ್ಕಂತಹ ವಿಚಾರಗಳು ಏನಿದ್ದಾವೆ, ಹೇಳಿಕೊಂಡು ನೀವು ನಿದರ್ಶನ ತೋರಿಸಿ, ಇಲ್ಲೊಂದು ವಿಚಾರ ಹೇಳಿದ್ದಾರೆ ಹೇಗೆ ಅಂತ ಹೇಳಿ ಅದಕ್ಕೊಂದು ದೃಷ್ಟಾಂತ ತೋರಿಸಿ, ನಿದರ್ಶನ ತೋರಿಸಿ, ಇಂಥ ಪ್ರಶ್ನೆ ಬಂದಾಗ ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಿದರು. ಅಲ್ಲಿ ಹೇಳಿರೋ ವಿಚಾರಕ್ಕೆ ಇದನ್ನು ಗಮನಿಸಿದಾಗ ಹೌದು ಅಂತ ಅನಿಸ್ಬೇಕು. ಈ ಒಂದು ಘಟನೆಯನ್ನು ನೋಡಿದಾಗ ಹೌದು ಅಂತ ಅನಿಸ್ಬೇಕು, ಈ ಘಟನೆಯನ್ನು ನೋಡಿದಾಗ ಹೌದು ಅಂತ ಅನಿಸ್ಬೇಕು. ವೇದವ್ಯಾಸ ದೇವರು ಮಹಾಭಾರತವನ್ನು ಈ ಕಾರಣಕ್ಕೋಸ್ಕರ ರಚಿಸಿದರು ಅಂತ ಹೇಳಿಕೊಂಡು ಅವರೇ ಹೇಳಿಕೊಂಡಿದ್ದಾರೆ. ಮಧ್ವಾಚಾರ್ಯರು ಆಧ್ಯಾತ್ಮಿಕ ವಿಷಯದಲ್ಲಿ ಮೋಕ್ಷದ ಕುರಿತಾಗಿ, ತತ್ವಜ್ಞಾನದ ಕುರಿತಾಗಿ ಇದು ಹೇಗೆ ನಿದರ್ಶನವಾಗತ್ತೆ ಎನ್ನುವುದನ್ನು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ನೋಡಿ ಇಂತಹ ಪ್ರಸಂಗ, ನೋಡಿ ಇಂತಹ ಪ್ರಸಂಗ ನೋಡಿ. ಮೋಕ್ಷಕ್ಕೂ ಬೇಕಾಗಿರುವಂತಹದ್ದು ತತ್ವಜ್ಞಾನ. ಆ ತತ್ವಜ್ಞಾನದ ವಿಷಯದಲ್ಲಿ ಏನೇನು ಅಂಶಗಳಿದ್ದಾವೆ ನೋಡಿ, ಈ ಅಂಶಗಳು ಈ ಪ್ರಸಂಗದಲ್ಲಿ ನಮಗೆ ತಿಳಿದು ಬರ್ತಾವೆ. ನೋಡಿ, ಇದಕ್ಕೆ ನಿದರ್ಶನ, ಈ ವಿಷಯಕ್ಕೆ ಇದು ನಿದರ್ಶನ, ಈ ತತ್ವಕ್ಕೆ ಇದು ನಿದರ್ಶನ ಅಂತ ಹೇಳಿಕೊಂಡು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಹಾಗೆಯೇ ಧರ್ಮದ ವಿಷಯದಲ್ಲಿ ಇದು ಹೇಗಿದೆ, ಯಾವ ಯಾವ ಅಂಶಗಳು ನಮಗೆ ನೋಡಿ ನಿದರ್ಶನವಾಗ್ತವೆ, ಅರ್ಥದ ವಿಚಾರದಲ್ಲಿ ಹೇಗೆ ನಿದರ್ಶನವಾಗ್ತವೆ, ಕಾಮನೆಯ ವಿಷಯದಲ್ಲಿ ಇದು ಹೇಗೆ ನಿದರ್ಶನವಾಗತ್ತೆ ಅನ್ನೋದನ್ನು ಇಷ್ಟೇ ಅಲ್ಲ, ಇನ್ನೂ 10 ಹಲವು ಮುಖಗಳಲ್ಲಿ ಆ ಮಹಾಭಾರತವನ್ನು ಚಿಂತನೆ ಮಾಡಬಹುದು. ಇದು ನಮಗೆ ಸೂತ್ರಪ್ರಾಯವಾಗಿರುವಂತಹದ್ದು. ಕಂಪ್ಯೂಟರ್ ಸೈನ್ಸು ಅದನ್ನು ಇಲ್ಲಿ ತೋರಿಸಬಹುದು. ಆಧುನಿಕ ಅಧ್ಯಯನ ಅನ್ನುವಂತಹದ್ದು ಗಮನಿಸಿ, ಆ ಶಬ್ದದ ಅರ್ಥ ಗೊತ್ತಾ? ಆಧುನಿಕ ಅಂದರೆ ಅಧುನಾ ವರ್ತಮಾನ ಅಂತ ಅರ್ಥ. ಈವಾಗ ಇರುವಂತಹದ್ದು ಇನ್ನು 100 ವರ್ಷಕ್ಕೆ ಈಗಿನದ್ದೇನಾಗತ್ತೆ ಹೇಳಿ? ಹಳೆದಾಗಿರುತ್ತೆ. ಅದು ಆಧುನಿಕ ಅಲ್ಲ. 200 ವರ್ಷಕ್ಕಾಗುವಾಗ ಇದು ಇನ್ನೆಷ್ಟು ಹಳದಾಗಿತ್ತು ನೋಡಿ. ಸದಾ ಕಾಲಕ್ಕೂ ಆಧುನಿಕವಾಗಿ ಇರುವಂತಹದ್ದು ಯಾವುದು ಅಂತಂದರೆ ಆ ಸೂತ್ರಗಳು, ಆಯಾ ವಿದ್ಯೆಗೆ ಇರತಕ್ಕಂತಹ ಸೂತ್ರಗಳು. ಆ ಸೂತ್ರಗಳನ್ನು ನಾವು ಗಮನಿಸಿದೆವು ಅಂತಂದರೆ ಇದು ನಮ್ಮನ್ನು, ನಮ್ಮ ವಿದ್ಯೆ ಸದಾ ಕಾಲಕ್ಕೂ ಆಧುನಿಕವಾಗಿ ಇರುವಂತೆ ಮಾಡುತ್ತೆ. ಸದಾ ಕಾಲಕ್ಕೂ ಆಧುನಿಕವಾಗಿರುವಂತೆ ಆ ಸೂತ್ರವನ್ನು ನಾವು ಹುಡುಕಬೇಕು, ನಿದರ್ಶನ ಮಾಡಿ ಹೇಗೆ ಅಲ್ಲಿ ಅಪ್ಲೈ ಮಾಡಿಕೊಂಡಿದ್ದಾರೆ ಗಮನಿಸಬೇಕು. ಈ ವಿಷಯದಲ್ಲಿ ಆಚಾರ್ಯರು ತಾತ್ಪರ್ಯ ಮಾಡಿ ಆಧ್ಯಾತ್ಮಿಕ ವಿಷಯದಲ್ಲಿ ಹೇಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಒಂದಿಷ್ಟು ವಿದ್ವಾಂಸರನ್ನು ನಾವು ಹಿಡಿದು ನೋಡಿ, ಇದು ಅರ್ಥಶಾಸ್ತ್ರದಲ್ಲಿ ಹೇಗೆ ಇದು ನಮಗೆ ಮಾರ್ಗದರ್ಶನ ನೀಡುತ್ತೆ, ಕಾಮಶಾಸ್ತ್ರದಲ್ಲಿ ಹೇಗೆ ನಮಗೆ, ಕಾಮ ಅಂತ ಹೇಳಿದರೆ ಆಗ ಶ್ರೀಗಳವರು ಹೇಳಿದಂತೆ ಕಾಮ ಅಂದರೆ ಬಯಕೆ. ಗುಣ ಅಂದರೆ ಯಾವುದು ಹೇಳಿ? ಗುಣ ಅಂತ ಹೇಳಿದರೆ ಸದ್ಗುಣವೂ ಗುಣವೇ, ದುರ್ಗುಣವೂ ಗುಣವೇ. ವಾಸನೆ ಅಂದರೆ ಯಾವುದು ಹೇಳಿ? ಸುವಾಸನೆಯೂ ವಾಸನೆಯೇ, ದುರ್ವಾಸನೆಯೂ ವಾಸನೆಯೇ. ನಾವು ಯಾವುದನ್ನು ಅದರಲ್ಲಿ ಹೆಕ್ಕಬೇಕು ಅನ್ನೋದಷ್ಟೇ ಇರೋದು. ಹಾಗೆಯೇ ಕಾಮ ಅಂತ ಹೇಳಿದರೆ ಬಯಕೆಗಳು. ಅದು ಯಾವ ಬಯಕೆ ಕೇಳಿದರೆ ಎಲ್ಲ ಬಯಕೆಗಳು, ಮೋಕ್ಷದ ಬಯಕೆಯೂ ಹೌದು, ಮೋಕ್ಷದ ಬಯಕೆಯೂ ಕೂಡ ಕಾಮವೇ. ಈ ವಿಚಾರಗಳಲ್ಲಿ ನಾವು ಮಹಾಭಾರತವನ್ನು ನೋಡಿ ನಮಗೆ ಹೇಗೆ ಮಾರ್ಗದರ್ಶನ ಮಾಡುತ್ತೆ, ಯಾವ್ಯಾವ ಪ್ರಸಂಗ ನಮಗೆ ಹೇಗೆ ಮಾರ್ಗದರ್ಶನ ನೀಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಧರ್ಮ ಏನು? ಧರ್ಮ ಅಂತಂದರೆ ಧಾರಣಾತ್ ಧರ್ಮ ಉಚ್ಯತೆ. ಈ ಸಮಾಜ ಸದಾ ಕಾಲಕ್ಕೂ ಕೂಡ ಸುಸ್ಥಿರವಾಗಿರಬೇಕು. ಧರ್ಮ ಅಂದರೆ ಏನು? ಧಾರಣಾತ್ ಧರ್ಮ ಉಚ್ಯತೆ. ಯಾರ ಧಾರಣೆ? ಕೇವಲ ನನ್ನ ಧಾರಣೆ ಅಲ್ಲ, ಸಮಾಜದ ಧಾರಣೆ. ನಾನು ಹೇಗೆ
ಸುಖ ಸಂತೋಷದಿಂದ ಬದುಕಬೇಕೆಂದು ಬಯಸ್ತೇನೆ, ಪಕ್ಕದಲ್ಲಿರುವ ಮನೆಯಾತನು ಕೂಡ ಸುಖ ಸಂತೋಷದಿಂದ ಇರಬೇಕು ಅಂತ ಬಯಸ್ತಾನೆ. ಈ ಕಡೆ ಮನೆಯವನು ಕೂಡ ಸುಖ ಸಂತೋಷದಿಂದ ಇರಬೇಕು ಅಂತ ಬಯಸ್ತಾನೆ. ಸುಖ ಸಂತೋಷದಿಂದ ಇರಬೇಕು ಅಂತ ನಾನೇನು ನನ್ನ ಪ್ರಯತ್ನ ಮಾಡ್ತೇನಲ್ಲ, ನಾನು ಪ್ರಯತ್ನ ಪಟ್ಟು ನನ್ನ ಸುಖವನ್ನು ನಾನು ಸಂಪಾದನೆ ಮಾಡಬೇಕು. ಆದರೆ ನನ್ನ ಆ ಸುಖದ ಪ್ರಯತ್ನ ಏನಿದೆ ಅಲ್ಲ, ಅದು ಅಕ್ಕಪಕ್ಕದ ಮನೆಯವರಿಗೂ ದುಃಖ ಕಾರಣ ಆಗಬಾರ್ದು. ನಾನು ಬೇಕಾದ ಹಾಗೆ ಸುಖ ಪಡಬಹುದು, ಅದಕ್ಕೆ ಬೇಕಾಗಿರೋ ಏನು ಶತಪ್ರಯತ್ನವು ನಾನು ಮಾಡಬೇಕು. ಆದರೆ ಆ 100 ಪ್ರಯತ್ನಗಳಲ್ಲಿ ಒಂದು ಪ್ರಯತ್ನವೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ದುಃಖ ಕಾರಣ ಆಗಬಾರ್ದು. ಆಯಿತು ಅಂತಂದರೆ ಏನಾಗುತ್ತೆ ಗಮನಿಸಿ. ನನ್ನ ಸುಖದ ಪ್ರಯತ್ನ, ನನ್ನ ಒಬ್ಬನ ಪ್ರಯತ್ನ ಅಕ್ಕಪಕ್ಕದ ಇಬ್ಬರಿಗೆ ದುಃಖಕ್ಕೆ ಕಾರಣ. ಈಗ ಅವನ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತಾನೆ. ಅವನ ಸುಖದ ಪ್ರಯತ್ನ ಅವನಿಗೇನು ಸುಖ ತಂದಿತು, ಆದರೆ ಇಬ್ಬರ ದುಃಖಕ್ಕೆ ಕಾರಣ ಆಯಿತು. ಆತನ ಕಡೆಯವನದು ಹಾಗೆ. ಈಗ ಗಮನಿಸಿ, ಈಗ ನನ್ನ ಸುಖಕ್ಕೆ ಎಷ್ಟು ಮಂದಿಯ ಪ್ರಯತ್ನ? ನನ್ನ ಒಬ್ಬನ ಪ್ರಯತ್ನ. ನನ್ನ ದುಃಖಕ್ಕೆ ಈರುವರ ಪ್ರಯತ್ನ. ನನ್ನ ದುಃಖಕ್ಕೆ ಈರುವರ ಪ್ರಯತ್ನ. ಹಾಗಾದರೆ ಸಮಾಜದಲ್ಲಿ ಸುಖದ ಪ್ರಯತ್ನ ಹೆಚ್ಚಾಯಿತು, ದುಃಖದ ಪ್ರಯತ್ನ ಹೆಚ್ಚಾಯಿತು. ಹಾಗಾದರೆ ಸಮಾಜದಲ್ಲಿ ಯಾರು ಸುಖದಿಂದ ಬಾಳಲಿಕ್ಕೆ ಸಾಧ್ಯ? ಹಾಗಾದರೆ ಹೀಗೆ ಮಾಡೋಣ, ನನ್ನ ಸುಖದ ಪ್ರಯತ್ನ ಅದು ಮತ್ತಿಬ್ಬರ ದುಃಖ ಕಾರಣ ಆಗಬಾರದು. ಇವಾಗ ಅವರವರ ಸುಖದ ಪ್ರಯತ್ನ ಏನಿದೆ ಅದರಿಂದ ಅವರವರಿಗೆ ಫಲ ಸಿಕ್ತು ಅಂತಂದರೆ ಎಲ್ಲರಿಗೂ ಸುಖ ಸಿಕ್ತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಏನು? ನನ್ನ ಸುಖದ ಪ್ರಯತ್ನ ಬರಿದೆ ನನ್ನ ಸುಖಕ್ಕೆ ಕಾರಣ ಆಗಬಾರದು, ಅಕ್ಕಪಕ್ಕದ ಮನೆಯವರ ಸುಖಕ್ಕೂ ಕಾರಣ ಆಗಲಿ. ಈಗ ಗಮನಿಸಿ, ಎಲ್ಲರೂ ಹೀಗೆ ನಡೆದರು ಅಂತಂದರೆ ಒಬ್ಬನ ಸುಖಕ್ಕೆ ಎಷ್ಟು ಮಂದಿಯ ಪ್ರಯತ್ನ? ಕನಿಷ್ಠ ಪಕ್ಷ 3 ಪ್ರಯತ್ನ. ಇಡೀ ದೇಶಕ್ಕೆ ಮಳೆ ಬಂದಾಗ ನನ್ನ ಮನೆಗೆ ಮಾತ್ರ ಮಳೆ ಬಾರದಿರತ್ತಾ? ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಧ್ಯೇಯವಾಕ್ಯ ಇದು. ಈ ಸೂತ್ರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಸಮಾಜ ಸುಖದಿಂದ ಇರಬೇಕು ಅಂತಾದರೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕು. ಯಾರು ಕೂಡ ಕುಳಿತುಣಬಾರದು. ಒಂದು ವಾಕ್ಯ, ಸಮಾಜದಲ್ಲಿ ಇಬ್ಬರನ್ನು ಬದುಕಲಿಕ್ಕೆ ಬಿಡಬಾರದಂತೆ. ಸಮಾಜದಲ್ಲಿ ಇಬ್ಬರನ್ನು ಬದುಕಲಿಕ್ಕೆ ಬಿಡಬಾರದು. ಯಾರವರು? ಒಬ್ಬ ಧನವಂತ, ಇನ್ನೊಬ್ಬ ದರಿದ್ರ. ಸಮಾಜದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು ಅವರನ್ನು. ಎಂತಹ ಧನವಂತ ಅಂತಾರೆ? ಧನವಂತಂ ಅದಾತಾರಂ, ದರಿದ್ರಂಚ ಅತಪಸ್ವಿನಂ. ಒಬ್ಬ ಧನವಂತ, ಈ ಧನ ನನ್ನದು, ನಾನು ಸಂಪಾದನೆ ಮಾಡಿದ್ದು, ನಾನೊಬ್ಬನೇ ಕುಳಿತು ಉಣ್ತೇನೆ, ನಿಶ್ಚಯಿಸಿ ಯಾರಿಗೂ ಲೋಕದಲ್ಲಿ ಮತ್ತೊಬ್ಬನಿಗೆ ಕೊಡೋದಿಲ್ಲ, ತಾನು ಅನುಭವಿಸ್ತಾ ಇದ್ದಾನೆ. ಅವನನ್ನು ಬದುಕಲಿಕ್ಕೆ ಕೊಡಬಾರದು. ಯಾಕೆ ಗೊತ್ತಾ? ಒಂದು, ಧನ ಸಂಪಾದನೆ ಮಾಡಿದ್ದಾನೆ. ಎಲ್ಲಿ ಸಂಪಾದನೆ ಮಾಡಿದ್ದು? ಸಮಾಜದ ಎಲ್ಲರ ನಡುವೆ ಇದ್ದು ಸಂಪಾದನೆ ಮಾಡಿದ್ದಾನೋ, ಅಥವಾ ಕಾಡಿನ ನಡುವೆ ಇದ್ದು ಏಕಾಂತದಲ್ಲಿದ್ದು ಸಂಪಾದನೆ ಮಾಡಿದ್ದಾನೋ? ಕಾಡಿನಲ್ಲಿ ಏಕಾಂತದಲ್ಲಿದ್ದು ಸಂಪಾದನೆ ಮಾಡಿದ್ದಾನೆ, ಅವನೊಬ್ಬನೇ ಉಣ್ಲಿ. ಕಾಡಲ್ಲಿ ಹೋಗಿ ಏಕಾಂತದಲ್ಲಿ ಇದ್ದರೆ ಸಂಪತ್ತು ಹುಟ್ಟತ್ತಾ? ಇಲ್ಲ. ಹಾಗೆ ಸಂಪತ್ತು ಹುಟ್ಟೋದು ಎಲ್ಲಿ? ಈ ಸಮಾಜದಲ್ಲಿ ಇದ್ದು ಅವನು ಸಂಪಾದನೆ ಮಾಡಬೇಕು. ಹಾಗಾದರೆ ಅವನು ಸಂಪಾದಿಸಿದ ಸಂಪಾದನೆ ಏನಿದೆ ಅಲ್ಲ, ಅದರ ಪಾಲ್ದಾರರು ಯಾರು? ಅವನೊಬ್ಬ ಅಲ್ಲ, ಈ ಸಮಾಜ. ಹಾಗಾಗಿ ನನ್ನದ್ದು ಎಷ್ಟು, ಪರರದ್ದು ಎಷ್ಟು? ಶೇರ್ ಹೋಲ್ಡರ್ಸ್ಗೆ ಎಲ್ಲರೂ ಕೂಡ ಶೇರ್ ಮಾಡಬೇಕೋ ಬೇಡ? ದುಡಿಯುವಾಗ ಎಲ್ಲರದ್ದು ಶೇರ್ ಬೇಕು, ಸಂಪಾದನೆ ಅನುಭವಿಸುವಾಗ ನಾವೊಬ್ಬನೇ. ಯಾವ ಶಾಸ್ತ್ರ ಇದನ್ನು ಒಪ್ಪತ್ತೆ? ಎಲ್ಲರಿಗೂ ಹಂಚಬೇಕು. ಅಲ್ಲಿ ನಿನಗೆಷ್ಟು ಇಟ್ಕೋಬೇಕು, ಬಾಕಿಯವರಿಗೆ ಎಷ್ಟು ಹಂಚಬೇಕು, ಅದಕ್ಕೆ ನ್ಯಾಯ ಇದೆ. ಧನವಂತಂ ಅದಾತಾರಂ. ಇನ್ನೂ ಒಂದು ವಿಚಾರ, ಕುಳಿತುಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಕುಳಿತುಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಹಾಗಾಗಿ ಇವತ್ತೇನೋ ಕುಳಿತು ನುಣ್ತಾನೆ, ನಾಳೆ ಮತ್ತವನಿಗೆ ಇಲ್ಲ ಅಂತ ಆಗತ್ತೆ. ಹಾಗಾಗಿ ದುಡಿತಾ ಇರಬೇಕು, ಸಮಾಜಕ್ಕೆ ಕೊಡ್ತಾ ಇರಬೇಕು. ಇನ್ನೊಬ್ಬ ದರಿದ್ರ. ಎಂತಹ ದರಿದ್ರ? ದರಿದ್ರಂಚ ಅತಪಸ್ವಿನಂ. ನಾನು ದರಿದ್ರ ಇದ್ದೇನೆ, ನನ್ನ ಪೋಷಣೆಯ ಭಾರ ಸಮಾಜದ್ದು ಅಂತ ಹೇಳಿಕೊಂಡು ಯಾರು ದರಿದ್ರನಿದ್ದು ಕೂಡ ತಾನು ತನ್ನ ದಾರಿದ್ರ್ಯವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಸಮಾಜಕ್ಕೆ ಹೊರೆಯಾಗಿ ಪರಾವಲಂಬಿಯಾಗಿ ಬದುಕ್ತಾ ಇದ್ದಾನೆ, ಅವನನ್ನು ಸಮಾಜದಲ್ಲಿ ಉಳಿಯಗೊಡಬಾರದು. ಒಂದು ದೃಷ್ಟಾಂತ, ಒಬ್ಬ ಧನಿಕನ ಹತ್ರವೇ ಹೋಗಿ ಕೇಳ್ತಾ ಇದ್ದಾನೆ, ಇಲ್ಲ ನನ್ನಲ್ಲಿ ಏನೇನೂ ಇಲ್ಲ, ನನಗೆ ಇಷ್ಟು ದುಡ್ಡು ಕೊಡು. ಅವನು ಹೀಗೆ ಮೇಲೆ ಕೆಳಗೆ ಪೂರ ನೋಡಿದ ಇವನನ್ನು. ಹೇಳ್ತಾ ಇದ್ದಾನೆ, ಆಯಿತು ಕೊಡೋಣ, ಒಂದು 10,000 ರೂಪಾಯಿ ಕೊಡ್ತೇನೆ ನಿನಗೆ, ನೀನು 2 ಕಣ್ಣನ್ನು ಕಿತ್ತುಕೊಡು. ದರಿದ್ರ ಇದ್ದೇನೇನು, ನಿನಗೆ ದುಡ್ಡು ಬೇಕು ತಾನೆ, 2 ಕಣ್ಣು ಕಿತ್ತುಕೊಡು, 10,000 ರೂಪಾಯಿ ಕೊಡ್ತೇನೆ. ಅರೇರೇ ಅದು ಹೇಗಾಗತ್ತೆ? ಕೊಡೋದಿಲ್ಲ. 2 ಲಕ್ಷ ಕೊಡ್ತೇನೆ, ನೀನು 2 ಕೈ ಕತ್ತರಿಸಿಕೊಡು. ಅರೇರೇ ಅದು ಆಗೋದಿಲ್ಲ. 1 ಕೋಟಿ ರೂಪಾಯಿ ಕೊಡ್ತೇನೆ, ನಿನ್ನ ಕಾಲನ್ನು ಕತ್ತರಿಸಿಕೊಡು. ಇಲ್ಲ, ಕೊಡೋದೇ ಇಲ್ಲ. ಹೌದಾ? ಯಾಕೆಂದರೆ ಆ ದುಡ್ಡಿಗಿಂತಲೂ ಬೆಲೆ ಬಾಳುವಂತಹದ್ದು ಈ ನಿನ್ನ ಕಣ್ಣು, ಕೈ, ಕಾಲು. ಹಾಗಾದರೆ ದರಿದ್ರ ಅಂತ ಹೇಳ್ತಾ ಇದ್ದಿ, ಹೇಗೆ ನಿನ್ನ ದರಿದ್ರ? ಭಗವಂತ ಕೊಟ್ಟಿರತಕ್ಕಂಥ ದೊಡ್ಡ ಸಂಪತ್ತನ್ನು ಇನ್ವೆಸ್ಟ್ ಮಾಡು,
ದುಡಿ, ಪರಾವಲಂಬಿಯಾಗಿರಬೇಡ. ಯಾರು ಹೀಗೆ ದರಿದ್ರನಾಗಿ ಇದ್ದು ಅತಪಸ್ವಿನಂ, ತನ್ನ ದಾರಿದ್ರ್ಯ ಪರಿಹಾರ ಮಾಡಿಕೊಳ್ಳಲಿಕ್ಕೆ ತಾನು ಕಿಂಚಿತ ಪ್ರಯತ್ನ ಪಡೋದಿಲ್ಲ, ಧನ ಸಂಪಾದನೆ ಮಾಡಿಯೂ ಕೂಡ ಸಮಾಜಕ್ಕೆ ಏನನ್ನೂ ಕೊಡೋದಿಲ್ಲ, ಅವ್ರನ್ನ ಏನು ಮಾಡಬೇಕು? ಬದುಕೊಡಬಾರ್ದು. ಏನು ಮಾಡಬೇಕು ಹಾಗಾದರೆ? ವೇದವ್ಯಾಸ ದೇವರಂತಾರೆ, ಮಜ್ಜಯೇ ಧರಣವೇ ಶಂಕಂ, ಸಮುದ್ರದ ಮಧ್ಯದಲ್ಲಿ ಕೊಂಡೋಗಿ ಹಾಕಬೇಕಂತೆ. ಒಂದು ವೇಳೆ ಈಜು ಬರುವವನಾಗಿದ್ದರೆ ಈಜುಕೊಂಡು ಹೇಗಾದ್ರೂ ಬಂದಾನು, ಹಾಂ ಕಂಠೆ ಬದ್ಧ್ವಾ ದೃಢಾಂ ಶಿಲಾಂ, ಕುತ್ತಿಗೆಗೆ ದೊಡ್ಡ ಕಲ್ಲು ಕಟ್ಟಿ ಸಮುದ್ರದ ಮಧ್ಯದಲ್ಲಿ ಕೊಂಡೋಗಿ ಹೋಗಿರಿ, ಮತ್ತೆ ಅವನ ಮೇಲೆ ಬರಬಾರ್ದು. ಏನಿದರ ಹಿನ್ನೆಲೆ? ಸಮಾಜದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಬಗೆಯ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಬೇಕು. ತಾನು ಏನು ಸಂಪಾದನೆ ಮಾಡಿದ್ದೇನೆ 10 ಮಂದಿಗೆ ಕೊಟ್ಟು ಉಣಬೇಕು, ಇದನ್ನು ನಮಗೆ ತೋರಿಸುತ್ತೆ. ಧರ್ಮರಾಜ ಅಯ್ಯೋ ನನ್ನ ಕಷ್ಟ ಅಂತ ಅಳ್ತಾ ಇದ್ದ. ಆವಾಗ ಗುರುಗಳು ಬಂದವರು, ಧೌಮ್ಯರು ಪ್ರಾಯಶಃ ಬಂದವರು ಉಪದೇಶಿಸ್ತಾ ಇದ್ದಾರೆ, ಸಮಾಜದಲ್ಲಿ ಯಾರಿಗೆ ಕಷ್ಟ ಇಲ್ಲ, ಜೀವಿಗಳಿಗಲ್ಲದೆ ಜಡಕ್ಕೆ ಕಷ್ಟ ಬರುತ್ತೇನು? ಕಷ್ಟ ದುಃಖ ಅನ್ನೋದೊಂದು ಇದೆ ಅಂತಂದರೆ ಅದು ಚೇತನರಿಗೇನೆ ಇರೋದೇ 3: ಈಶ, ಜೀವ, ಜಡ ಅಂತ ಹೇಳಿಕೊಂಡು. ಅದುಃಖಂ ಇತರ ಸರ್ವಂ, ಆ ಕಡೆ ಈಶನಿಗೂ ದುಃಖ ಇಲ್ಲ. ಯಾಕೆ? ದುಃಖ ಇದ್ದದ್ದಾದರೆ ಅವನು ಈಶ ಆಗೋದಿಲ್ಲ. ಈ ಕಡೆ ಜಡಕ್ಕೆ ದುಃಖ ಉಂಟೋ? ದುಃಖ ಇದ್ದದ್ದು ಹೌದು ಅಂತಾದರೆ ಅದು ಜಡ ಅಲ್ಲ. ಲೋಕದಲ್ಲಿ ದುಃಖ ಉಂಟೋ ಇಲ್ಲೋ? ಉಂಟು. ಹಾಗಾದರೆ ಎಲ್ಲಿರಬೇಕು? ಹಾಗಾದರೆ ಜೀವರಲ್ಲೇ ಇರಬೇಕು ಅನಿವಾರ್ಯವಾಗಿ. ದುಃಖವನ್ನು ಪರಿಹರಿಸಿಕೊಳ್ಬೇಕು, ನಾವು ಪ್ರಯತ್ನ ಪಡಬೇಕು, ಒಂದು ಪ್ರಯತ್ನ ಪಡಬೇಕು. ಅಲ್ಲಿ ಇಷ್ಟು ಸುಂದರವಾದ ಒಂದು ಮಾನಸಿಕ ಚಿಕಿತ್ಸೆಯನ್ನು ಕೊಡ್ತಾರವರು. ದುಃಖಿ ದುಃಖಾಧಿಕಂ ಪಶ್ಯೇತ್, ದುಃಖಿ ದುಃಖಾಧಿಕಂ ಪಶ್ಯೇತ್, ಸುಖಿ ಸುಖಾಧಿಕನ್ನತು. ದುಃಖ ಇದೆಯಾ? ಆ ಕಡೆ ಈ ಕಡೆ ನೋಡಿ. ನಮಗಿಂತಲೂ ಹೀನ ಸ್ಥಿತಿಯಲ್ಲಿ ಬದುಕುವ ಮಂದಿ ಈ ಸಮಾಜದಲ್ಲಿ ಎಷ್ಟು ಮಂದಿ ಇದ್ದಾರೆ? ಅವರ ಕಡೆಗೆ ಒಮ್ಮೆ ಗಮನಿಸಿದೆವು ಅಂತಂದರೆ, ಅರೆ ದೇವರು ನನಗೆ ಎಷ್ಟು ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ, ಏನಿಲ್ಲ ನನ್ನಲ್ಲಿ ಇಷ್ಟು ಸರ್ವಾಂಗ ಸುಂದರವಾದ ಶರೀರ ಕೊಟ್ಟಿದ್ದಾನೆ, ಇನ್ನೇನು ಬೇಕು? ದುಃಖಿ ದುಃಖಾಧಿಕಂ ಪಶ್ಯೇತ್. ಏನಾಗುತ್ತೆ ಇವಾಗ? ಗಮನಿಸಿ, ನಮಗಿಂತ ಹೀನವಾದ ಸ್ಥಿತಿಯಲ್ಲಿರುವ ಮಂದಿ ಎಷ್ಟು ಮಂದಿ ಇದ್ದಾರೆ. ಆ ಪ್ರತಿಯೊಬ್ಬರನ್ನು ಗಮನಿಸಿದಾಗಲೂ ಕೂಡ ಒಂದೊಂದು ಸ್ಟೆಪ್ ನಾವು ಮೇಲೆ ಹೋದರೂ ಕೂಡ, ಅರೆ ಅವರಿಗಿಂತ ನಾನು ವಾಸಿ, ಅಲ್ಲಿ ಇವರಿಗಿಂತ ಇನ್ನಷ್ಟು ವಾಸಿ, ಅವರಿಗಿಂತ ಮತ್ತಷ್ಟು ವಾಸಿ, ಕೊನೆಗೆ ಇಲ್ಲ ನಾನು ಪರಮ ಸುಖಿ. ಅದೇ ಸುಖ ಬಂದಾಗ ನಾವು ಏನು ಮಾಡಬೇಕು? ಸುಖಿ ಸುಖಾಧಿಕಂ ನತು. ಸುಖವುಳ್ಳವನು ಇನ್ನೊಬ್ಬ ನಮಗಿಂತ ಹೆಚ್ಚು ಸುಖವುಳ್ಳವನನ್ನು ಆ ಕಡೆ ತಲೆ ಎತ್ತಿ ಕಣ್ಣೆತ್ತಿ ನೋಡಬಾರದು. ಇತ್ತುಂದಾದರೆ ಏನಾಗತ್ತೆ? ಅರೆ ನನ್ನಲ್ಲಿ ಒಂದೇ ಕಾರ್ ಇರೋದು, ಪಕ್ಕದ ಮನೆಯಲ್ಲಿ 2 ಕಾರ್ ಇದೆ, ನನ್ನಲ್ಲಿ ಒಂದೇ ಸೈಟ್ ಇರೋದು, ಅವನಲ್ಲಿ 2 ಸೈಟ್ ಇದೆ, ಮುಗಿಲಿಕ್ಕುಂಟೋ? ಯಾವಾಗ ಸುಖವನ್ನು ಪಡಿಬೇಕು ಇವನು? ಯಾವಾಗ ಸುಖ ಪಡೆಯಬೇಕು? ಇಲ್ಲ. ಸುಖದ ಸೂತ್ರ ಇದು. ದುಃಖಿ ದುಃಖಾಧಿಕಂ ಪಶ್ಯೇತ್. ಸುಖ ಬಂದಾಗ ಸುಖಾಧಿಕನ, ದುಃಖ ಬಂದಾಗ ದುಃಖಾಧಿಕನನ್ನು ಗಮನಿಸಿ ಆ ಕಡೆ ಗಮನ ಹರಿಸಬೇಕು. ಸುಖ ಬಂದಾಗ ತಮಗಿಂತ ಸುಖ ಉಳ್ಳವನನ್ನು ನೋಡೋದೇ ಅಲ್ಲ, ನಮಗಿಂತ ಹೀನ ಸ್ಥಿತಿಯನ್ನು ಗಮನಿಸಿ. ಮಹಾಭಾರತ ಹೀಗೆ ಸೂತ್ರದ ರೀತಿಯಲ್ಲಿ ನಮಗೆ ಬದುಕಿಗೆ ಆದರ್ಶ ಕೊಡುತ್ತೆ. ಹೀಗೆ ಇದನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷ, ಯಾವುದೇ ಸೈನ್ಸು ವಿಜ್ಞಾನ ಏನೇನೇನೇನಿರಲಿ ಅದನ್ನು ನೋಡುವ ಬಗೆ ಹೇಗೆ? ಮಹಾಭಾರತವನ್ನು ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಇನ್ನು 10-100 ಬಗೆಯಲ್ಲಿ ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಾಗಿ ಗಮನಿಸಿದಾಗ ನಮ್ಮ ಬದುಕಿನ ಸಮಸ್ಯೆಗಳಿಗೆಲ್ಲ ಕೂಡ ಅದರಲ್ಲಿ ಇಷ್ಟು ಸುಂದರವಾದ ಅರ್ಥ ಇದೆ, ಉತ್ತರ ಇದೆ. ಒಂದು ಭಗವದ್ಗೀತೆ ಸಾಕು. ಆ ದಿಸೆಯಲ್ಲಿ ಅಧ್ಯಯನ ನಡೆಯಲಿ. ಮಹಾಭಾರತ ಆತ್ಮನಿರ್ಣಯ ಶ್ರೀಮದ್ ಆಚಾರ್ಯರು ಮೋಕ್ಷದ ಮಾರ್ಗದಲ್ಲಿ ನೋಡಿ ಹೀಗೆ ಏನು ತೋರಿಸಿಕೊಟ್ಟ ಹಾಗೆ ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ವಿಷಯದಲ್ಲಿ ಟಾಪಿಕಲ್ಲಿ ಆ ಗ್ರಂಥವನ್ನು ಅಧ್ಯಯನ ಮಾಡಿ ನೋಡಿ ಹೀಗಿದೆ ನೋಡಿ ತೋರಿಸಿದ್ರು ಅಂತಂದರೆ ಈ ಸಮಸ್ಯೆಗೆ ಉತ್ತರ ಸಿಗತ್ತೆ. ಇನ್ನೊಂದು ಅಲ್ಲೊಬ್ಬರಾವ ಕೇಳಿದರು, ಅಥೆಂಟಿಕ್ ಆಗಿರತಕ್ಕಂಥ ಮಹಾಭಾರತ ಯಾವುದನ್ನು ತೀರ್ಮಾನ ಮಾಡೋದು ಹೇಗೆ? ಗಮನಿಸಿ, ಅಲ್ಲಿ ಇರೋದು 2 ವಿಷಯಗಳು. ಒಂದು ಅಲೌಕಿಕವಾಗಿರುವಂತಹದ್ದು, ಇನ್ನೊಂದು ಲೌಕಿಕವಾದಂತಹದ್ದು. ಅಲೌಕಿಕವಾದ ವಿಷಯ ಶ್ರೀಮದ್ ಆಚಾರ್ಯರು ಆವತ್ತೇ ಅದನ್ನು ನಿರ್ಣಯ ಮಾಡಿಕೊಟ್ಟಾಗಿದೆ. ಇನ್ನು ಉಳಿದಿರೋದು ನಮಗೆ ಬೇಕಾಗಿರುವಂಥದ್ದು ಯಾವುದು? ಭೌತಿಕ ವಿಷಯದಲ್ಲಿ ತೋರಿಸಿದ ಮಾರ್ಗದಲ್ಲಿ ಯಾವ ಟೆಕ್ಸ್ಟು ಅದು ಅದರ ಹಾಗೆ ನಡೆದಾಗ ಉತ್ತರ ಸಿಕ್ತು, ಹೌದು ಇದು ಸರಿ. ಯಾವುದು ಹೋದಾಗ ಸರಿ ಅಲ್ಲ, ಲೆಕ್ಕ ಉತ್ತರ ಸಿಕ್ಕಿಲ್ಲ, ಅದು ತಪ್ಪೆ. ಟೆಕ್ಸ್ಟು ಯಾವುದು ಸರಿ, ಯಾವುದು ಅಥೆಂಟಿಕ್, ಹೌದು ಯಾವುದು ಅಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಕೂಡ ದಾರಿ ಇದೆ. ಈ ರೀತಿಯಲ್ಲಿ ಅಧ್ಯಯನ ನಡೆಯಲಿ ಪೂರ್ಣ ಪ್ರಮತಿ ಮೂಲಕ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ